ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಅತ್ಯಂತ ಮೂರ್ಖ ಯಾರು. ಏನಿದು ಕತೆ ಅಂತ ತಿಳ್ಕೊಂಬರೋಣ. ವಿಜಯನಗರ ಸಾಮ್ರಾಜ್ಯದ ಅರಮನೆಯಲ್ಲಿ ಒಂದು ದಿನ ಶ್ರೀಕೃಷ್ಣದೇವರಾಯನು ಸಭಿಕರನ್ನು ನೋಡಿ ಕೇಳ್ತಾರೆ, ಈ ಲೋಕದಲ್ಲಿ ಅತ್ಯಂತ ಮೂರ್ಖ ಯಾರು? ಈ ಪ್ರಶ್ನೆಗೆ ಮಂತ್ರಿಗಳು, ಪಂಡಿತರು ಮತ್ತು ಸಭಿಕರು ವಿವಿಧ ಉತ್ತರಗಳನ್ನು ನೀಡಿದರು. ಒಬ್ಬರು ಕಲಿಯುಗದವನು ಮೂರ್ಖ ಎಂದರು, ಮತ್ತೊಬ್ಬರು ತಪ್ಪು ಮಾಡಿದವನು ಮೂರ್ಖ ಎಂದರು. ಆದರೆ ಯಾವುದೇ ಉತ್ತರ ರಾಜರಿಗೆ ಸಂಪೂರ್ಣ ತೃಪ್ತಿಯಾಗಲಿಲ್ಲ. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಹೇಳ್ತಾರೆ, ಮಹಾರಾಜರೇ, ಸ್ವತಃ ಯೋಚನೆ ಮಾಡದೆ ಇತರರು ಹೇಳಿದ್ದನ್ನೇ ಕಣ್ಣು ಮುಚ್ಚಿ ನಂಬುವವನೇ ಅತ್ಯಂತ ಮೂರ್ಖ ಅಂತ ಹೇಳ್ತಾರೆ. ಆಗ ರಾಜರು ಕೇಳ್ತಾರೆ, ಅದನ್ನು ಹೇಗೆ ಸಾಬೀತು ಮಾಡ್ತೀಯಾ ಅಂತ. ಆಗ ಮರುದಿನ ತೆನಾಲಿ ರಾಮಕೃಷ್ಣ ಒಂದು ದೊಡ್ಡ ಮಡಕೆಯಲ್ಲಿ ಬಟ್ಟೆಯಿಂದ ಮುಚ್ಚಿದ ತಲೆಯ ಮೇಲೆ ಹೊತ್ಕೊಂಡು ಅರಮನೆಗೆ ಬರ್ತಾರೆ. ಎಲ್ಲರೂ ಆಶ್ಚರ್ಯದಿಂದ ಕೇಳ್ತಾರೆ, ಇದರೊಳಗಡೆ ಏನಿದೆ? ಆಗ ತೆನಾಲಿ ರಾಮಕೃಷ್ಣ ಗಂಭೀರವಾಗಿ ಹೇಳ್ತಾರೆ, ಇದರೊಳಗಡೆ ದೇವತೆಗಳು ಕೊಟ್ಟ ಅದ್ಭುತ ವಸ್ತುವಿದೆ. ಆದರೆ ನಿಜವಾದ ಬುದ್ಧಿವಂತರಿಗೆ ಮಾತ್ರ ಅದು ಕಾಣುತ್ತೆ ಅಂತ ಹೇಳ್ತಾರೆ. ಯಾರಿಗೂ ಏನೂ ಕಾಣುತ್ತಿರಲಿಲ್ಲ. ಆದರೆ ನನಗೆ ಕಾಣುತ್ತಿಲ್ಲ ಎಂದು ಹೇಳಿದರೆ ತಾನು ಮೂರ್ಖರಾಗುತ್ತೇನೆ ಎಂದು ಎಲ್ಲರೂ ಭಾವಿಸುತ್ತಾ ತಮ್ಮ ಒಂದು ಭಯದಿಂದ ಒಬ್ಬೊಬ್ಬರಾಗಿ ಒಂದೊಂದು ಮಾತನ್ನು ಹೇಳ್ತಾರೆ. ಓಹೋ, ಇದು ಅದ್ಭುತವಾಗಿದೆ, ಇದು ಬಹಳ ಸುಂದರವಾಗಿದೆ, ಇಂಥ ವಸ್ತುವನ್ನು ನಾನು ನೋಡಿಯೇ ಇಲ್ಲ ಎಂದು ಸುಳ್ಳುಗಳನ್ನು ಹೇಳ್ತಾರೆ. ಇದೆಲ್ಲ ನೋಡಿದ ಮಹಾರಾಜ ಕೃಷ್ಣದೇವರಾಯರು ಮೌನವಾಗಿರ್ತಾರೆ. ಇದನ್ನು ನೋಡಿ ತೆನಾಲಿ ರಾಮಕೃಷ್ಣರು ಮಡಕೆಯ ಮೇಲಿದ್ದ ಬಟ್ಟೆಯನ್ನು ತೆಗಿತಾರೆ. ಅದರೊಳಗಡೆ ಏನೂ ಇರೋದಿಲ್ಲ. ಸಭೆಯಲ್ಲಿದ್ದವರೆಲ್ಲ ತಲೆ ತಗ್ಗಿಸಿ ನಿಲ್ತಾರೆ. ಆಗ ತೆನಾಲಿ ರಾಮಕೃಷ್ಣ ನಗುತ್ತಾ ಹೇಳ್ತಾರೆ, ಮಹಾರಾಜರೇ, ತಮ್ಮ ಕಣ್ಣಿಗೆ ಕಾಣದಿದ್ದರೂ ಇತರರು ಹೇಳುತ್ತಾರೆ ಎಂಬ ಕಾರಣಕ್ಕೆ ಯೋಚಿಸದೆ ನಂಬುವವರೇ ಅತ್ಯಂತ ಮೂರ್ಖರು ಅಂತ ತೆನಾಲಿ ರಾಮಕೃಷ್ಣರು ಹೇಳ್ತಾರೆ. ಆಗ ರಾಜ ಕೃಷ್ಣದೇವರಾಯರಿಗೆ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯ ಮೆಚ್ಚಿ ಅವರಿಗೆ ಬಹಳ ಬಹುಮಾನವನ್ನು ನೀಡಿ ಗೌರವಿಸ್ತಾರೆ. ಮಕ್ಕಳೇ, ಈ ಕಥೆಯ ನೀತಿ ಸ್ವತಃ ಯೋಚಿಸಿ ಪರಿಶೀಲಿಸಿ ನಂತರವೇ ಯಾವುದಾದರೂ ನಂಬಿಕೆಯನ್ನು ಮಾಡಬೇಕು. ಕಣ್ಣು ಮುಚ್ಚಿ ಇತರರು ಹೇಳುವುದನ್ನು ಅನುಸರಿಸುವುದು ಮೂರ್ಖತನ. ಮಕ್ಕಳೇ, ನೀವು ಅಷ್ಟೇ ಜೀವನದಲ್ಲಿ ಯಾರು ಹೇಳೋದನ್ನು ಸುಮ್ಮನೆ ಕಣ್ಮುಚ್ಚಿ ನಂಬಬೇಡಿ. ಅದನ್ನು ಸ್ವತಃ ಯೋಚಿಸಿ ಪರಿಶೀಲಿಸಿ ನಂತರವೇ ಅದನ್ನು ನಂಬಿ ಮಕ್ಕಳೇ. ಆವಾಗ ನಿಮ್ಮ ಜೀವನ ಬಹಳ ಸುಂದರವಾಗಿರುತ್ತೆ ಹಾಗೂ ಬಹಳ ಸಂತೋಷವಾಗಿರುತ್ತೆ ಮಕ್ಕಳೇ. ಇದನ್ನು ಯಾವ ಕಾಲಕ್ಕೂ ಮರಿಬೇಡಿ.